ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದೆ. ಈ ಕಡೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸಹ ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇವೆ. ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಿನ್ನೆ ನಡೆದ IPL ಪಂದ್ಯಾವಳಿಯಲ್ಲಿ ಮುಂಬೈಯನ್ನು ಮಣಿಸೋದ್ರ ಮುಖಾಂತರ ಪಂಜಾಬು ಫೈನಲಿಗೆ ಲಗ್ಗೆ ಇಟ್ಟಿದೆ. ಈ 2025ರ IPL ಫೈನಲ್ ಪಂದ್ಯ ಪಂಜಾಬ್ ವರ್ಸಸ್ ಬೆಂಗಳೂರು. ಜೂನ್ 3ನೇ ತಾರೀಕು ಬೆಂಗಳೂರು ಪಂಜಾಬ್ ಮಧ್ಯೆ ಫೈನಲ್ ಹಣಾಹಣಿ ನಡೆಯಲಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಮುಂಬಯಿಯನ್ನು ಅದ್ಭುತವಾಗಿ ಕಟ್ಟಿಹಾಕುವಲ್ಲಿ ಪಂಜಾಬ್ ಯಶಸ್ವಿಯಾಯಿತು. ಕಡಿಮೆ ಮೊತ್ತಕ್ಕೆ ಮುಂಬಯಿಯನ್ನು ಕಟ್ಟಿಹಾಕಿದ ಪಂಜಾಬ್ ಕಿಂಗ್ಸ್ ಫೈನಲ್ ಪ್ರವೇಶ ನೀಡಿದೆ. ಹಾಗಾದರೆ RCB ಮೇಲೆ ಪಂಜಾಬ್ ಸೇಟ್ ತೀರಿಸ್ಕೊಳ್ಳುತ್ತಾ ಅನ್ನುವ ಒಂದು ಲೆಕ್ಕಾಚಾರ ಈಗ ಹುಟ್ಟಿದೆ. ಎಲ್ಲ ಕ್ರಿಕೆಟ್ ಪಂಡಿತರು, ಎಲ್ಲ ಕ್ರಿಕೆಟ್ ದಿಗ್ಗಜರು, ಫ್ಯಾನ್ಸ್ ಎಲ್ಲ ಏನು ಲೆಕ್ಕ ಹಾಕಿದ್ರಪ್ಪ ಅಂದರೆ ಮುಂಬೈ ಫೈನಲಿಗೆ ಬರುತ್ತೆ ಅಂದ್ಕೊಂಡಿದ್ರು. ಆದರೆ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಮಾಡಿ ಪಲ್ಟಿ ಹೊಡಿಸಿ ಪಂಜಾಬ್ ಫೈನಲ್ ತಲುಪಿದೆ. ಈ ಫೈನಲಲ್ಲಿ RCB ವರ್ಸಸ್ ಪಂಜಾಬ್ ಯಾರು ಹಣಾಹಣಿಯಿಂದ ಕೂಡಿರ್ತಕ್ಕಂಥ ಈ ಪಂದ್ಯದಲ್ಲಿ ಯಾರು ಕಪ್ ಹೊಡಿತಾರೆ ಅನ್ನೋದು ಭಾಳ ಕುತೂಹಲಕಾರಿ ಸಂಗತಿಯಾಗಿದೆ. ಇವು ಎರಡನ್ನೂ ಯಾವುದೇ ಗೆದ್ರೂ ಇದು ಚೊಚ್ಚಲ ಕಪ್ ಆಗುತ್ತೆ. 18 ವರ್ಷಗಳಿಂದ ಪಂಜಾಬ್ ಹೊಡೆದಿಲ್ಲ, ಬೆಂಗಳೂರು ಹೊಡೆದಿಲ್ಲ. ನಾಳೆ ಯಾರು ಗೆಲ್ತಾರೆ ಅದು ಚೊಚ್ಚಲ ಕಪ್ಪಾಗಿ ಕಪ್ಪಾಗುತ್ತೆ. ಪಂಜಾಬ್ಗೂ ಚೊಚ್ಚಲ ಕಪ್ಪಾಗುತ್ತೆ, ಬೆಂಗಳೂರು ಗೆದ್ದರೆ ಬೆಂಗಳೂರಿಗೂ ಚೊಚ್ಚಲ ಕಪ್ಪಾಗುತ್ತೆ. ಹಾಗಾಗಿ ನಾಳೆ RCB ಹುಡುಗರು ಯಾವ ರೀತಿ ಪಂಜಾಬ್ನ ಮಣಿಸ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ. ನಿನ್ನೆ ಮುಂಬೈಯನ್ನು ಪಂಜಾಬು ಕಡಿಮೆ ಮೊತ್ತಕ್ಕೆ ಕಟ್ಟಿ ಹಾಕ್ತು. ಆದರೆ ಇವಾಗ 200 ರನ್ ಅನ್ನೋದು IPL ಭಾಳ ಕಮ್ಮಿ ಆಯ್ತು. ಅದು 200 ರನ್ ಅನ್ನೋದು IPL ಅದು ಕಡಿಮೆ ಮೊತ್ತ ಆಗ್ಬಿಡ್ತು. ಇವಾಗಲೇ 230 250 ಹೊಡಿಬೇಕಾಗುತ್ತೆ IPL ಇವಾಗ ಸೋಲಿಸ್ಬೇಕು ಅಂದರೆ. ಪಂಜಾಬ್ ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ಆಡಿದ್ರು ನಿನ್ನೆ. ಇಂಗ್ಲೀಷ್ ಮತ್ತು ಶ್ರೇಯಸ್ ಅಯ್ಯರ್ ಅದ್ಭುತ ಬ್ಯಾಟಿಂಗ್ ಆಡೋದ್ರ ಮುಖಾಂತರ ಮುಂಬೈನ ಮನೆಗೆ ಕಳಿಸಿದೆ. ನಾಳೆ ನೋಡೋಣ, ಕುತೂಹಲಕಾರಿಯಾಗಿದೆ. ಬೆಂಗಳೂರು ಗೆದ್ದೇ ಗೆಲ್ಲುತ್ತೆ ಅನ್ನೋ ಆಸೆ, ನಂಬಿಕೆ ನಮಗಿದೆ. ನಾಳೆ RCB ಕಪ್ ಹೊಡೆಯುತ್ತೆ. ಐತಿಹಾಸಿಕ ಕಪ್ಪನ್ನು ನಾಳೆ RCB ತನ್ನ ಮುಡಿಗೇರಿಸ್ಕೊಳ್ಳುತ್ತೆ. ಈ ಮುಖಾಂತರ ನಮ್ಮ ಬೆಂಗಳೂರಿಗೆ ಒಂದು ಕಪ್ ತಂದುಕೊಡ್ತಾರೆ RCB ಹುಡುಗರನ್ನು, ನಮ್ಮ ನಂಬಿಕೆ ಇದೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನಾಳೆ ಪಂಜಾಬ್ನ ಸೋಲಿಸೋದ್ರ ಮುಖಾಂತರ RCB ಫಸ್ಟ್ ಚೊಚ್ಚಲ ಕಪ್ಪನ್ನು ಹೊಡೀಲಿ ಅಂತ ಕೇಳ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಡೆಗೆ ನಮಸ್ಕಾರ.